ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಮ್ಮ ಕೊಳ್ಳೇಗಾಲದಲ್ಲಿ ಒಂದು ಒಳ್ಳೆ ಹನಿ ಕೇಕ್ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಕೊಳ್ಳೇಗಾಲ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿರುವಂಥ ಅಯ್ಯಂಗಾರ್ಸ್ ಬೇಕ್ರಿ. ಇದು ಶುರುವಾಗಿ ಸುಮಾರು 53 ವರ್ಷ ಆಗಿದೆ ಅಂತ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಇವ್ರ ಹನಿ ಕೇಕ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಜೊತೆಗೆ ಇವ್ರು ಮಾಡೋವಂಥ ಬಿಸ್ಕೆಟು, ಸ್ಟಾರ್ ಬಿಸ್ಕೆಟ್ ಆಗಲಿ, ನಾರ್ಮಲ್ಲು ಮಸಾಲೆ ಬಿಸ್ಕೆಟ್ ಆಗಲಿ, ಮತ್ತು ಬನ್ ಟೋಸ್ಟ್ಗೆ ಬೆಂಗಳೂರಿಂದೆಲ್ಲ ಜನ ಬರ್ತಾರಂತೆ. ಹೋಗೋಣ, ಇವ್ರನ್ನ ಮಾತಾಡ್ಸೋಣ. ಜೊತೆಗೆ ಇವ್ರು ಏನೇನು ಫೇಮಸ್ ಅಂದರೆ ಇಲ್ಲಿ ಹನಿ ಕೇಕ್ ಫೇಮಸ್ ಆಗಿದೆ, ಹನಿ ಕೇಕ್ ತಿನ್ನೋಣ. ಜೊತೆಗೆ ಇವರು ಏನೇನು ಫೇಮಸ್ ಆಗಿರೋ ಐಟಮ್ಗಳನ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಸುವರ್ಣ ಅಂತ. ಸರ್ ಏನು ಮಾಡ್ತಾ ಇದ್ದೀರಾ? ಸರ್ ಈಗ ಹನಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ. ಈಗ ಅದಕ್ಕೆ ಇದು ಹನಿ ಮತ್ತೆ ಮಿಕ್ಸ್ ಮಾಡಿದ್ದೀನಿ ಎರಡನೇ ಸತಿ. ಓಕೆ. ಫಸ್ಟ್ ಟ್ರಿಪ್ ಮಿಕ್ಸ್ ಮಾಡಿದ್ದೆ, ಈಗ ಎರಡನೇ ಟ್ರಿಪ್ ಮತ್ತೆ ಮಾಡ್ತಾ ಇದ್ದೀನಿ. ಈಗ ಏನು ಶುಗರ್ ಸಿರಪ್ಗೆ ಹನಿ ಹಾಕ್ತಾ ಇದ್ದೀರಾ? ಶುಗರ್ ಸಿರಪ್ ಹನಿ ಎರಡು ಮಿಕ್ಸ್ ಇರ್ತಾವೆ ಇದಕ್ಕೆ. ಓಕೆ. ಹನಿ ಎಷ್ಟು ಹಾಕ್ತೀರಾ? ಹನಿ ನಮಗೆ ಒಂದು ಅರ್ಧ ಲೀಟ್ರ್ ಹಾಕಿರ್ತೀವಿ ಹನಿ. ಓಕೆ. ಎಷ್ಟು ಲೀಟ್ರಿಗೆ? ಎಷ್ಟು 3 ಲೀಟ್ರ್ ಇದಕ್ಕೆ. 3 ಲೀಟ್ರ್ ಶುಗರ್ ಇದಕ್ಕೆ ಅರ್ಧ ಲೀಟ್ರ್ ಹನಿ ಹಾಕ್ತೀವಿ. 40% ಹನಿ ಹಾಕ್ತೀರಾ? 40% ಹನಿ. ಓಕೆ. ಇಲ್ಲ ಆಗಿದೆ, ಆಯಿತು. ಶುಗರ್ ಸಿರಪ್ ಏನಕ್ಕೆ ಹಾಕ್ತಾರಣ್ಣ? ಅದು ಹಾಕದೆ ಹನಿನೇ ಮಾಡ್ಬೋದಲ್ಲ? ಇಲ್ಲ, ಫುಲ್ಲು ಹನಿ ಮಾಡೋಕ್ಕಲ್ಲ, ಅದು ಫುಲ್ ಗಟ್ಟಿ ಇರೋದ್ರಿಂದ ಅದು ಇದಾಗಲ್ಲ. ಕೇಕು ಚೆನ್ನಾಗಿ ಬರಲ್ಲ, ಹೀರ್ಕೊಳ್ಳಲ್ಲ. ಓಕೆ. ಅದರಿಂದ ಅದಕ್ಕೆ ನೀವು ಹನಿ ಶುಗರ್ ಹಾಕಿ ಹನಿ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡೋದು ಒಳ್ಳೇದು. ಶುಗರ್ ಸಿರಪ್ ಹಾಕಿದ್ರೆ ಒಳ್ಳೆ, ಆವಾಗ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರ್ತದೆ. ಓಕೆ. ಬರೀ ಹನಿ ಆದ್ರೆ ಅದು ಕುಡಿಯೋದಿಲ್ಲ, ಬರೀ ತಿನ್ನಕ್ಕೂ ಚೆನ್ನಾಗಲ್ಲ. ಏನ್ ಮಾಡ್ತೀರ ಅದನ್ನ? ಯಾವುದು ಇದ್ರ? ಈಗ ಹನಿ ಕೇಕ್ ಇದು ರೆಡಿ ಮಾಡ್ತೀವಿ. ಹನಿ ಕೇಕ್ ಇದು ಇದೇನಿದು ಕೈ ಅದು ಕಪ್ ತರ ಇದೆಯಲ್ಲ? ಈ ಕಪ್ ಇದು ಏನೋ ಕೇಕ್ ಇದೆ, ಒಂದು ಕಪ್ ಇದು ಬರ್ತದೆ ಪೇಪರ್ದು. ಓಕೆ. ಈಗ ಇದೊಂದು ಇದಕ್ಕೆ ಅಂಟ್ಕೋಬಾರ್ದು ಅಂತ ಕಪ್ಗೆ. ಓಕೆ. ಇದೊಂಥರ ಕಪ್ ಹನಿ ಕೇಕ್ ಇದು? ಕಪ್ ಕೇಕ್ ಇದೆ ಅಂತ. ಕಪ್ ಕೇಕ್. ಓಕೆ. ಅದನ್ನೇನು ಮಾಡ್ತೀರಾ? ಡಿಪ್ ಮಾಡ್ತೀರಾ? ಈಗ ಅದು ಡಿಪ್ ಮಾಡ್ತೀನಿ. ಇರಿ ಹಾಂ, ನಮ್ಮಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಓಕೆ. ಅಂದ್ರೆ ಏನಂದ್ರೆ ಇದು ಒಂದು 5 ನಿಮಿಷ ನೆನೆಸ್ಬೇಕಿದು. ಅದು ಡಿಪ್ ಮಾಡ್ಕೊಂಡಿರ್ಬೇಕು. ಅದು ಹನಿ ಹೀರೋದಿಲ್ಲ ಅದು. ಓಕೆ. ಯಾಕಂದ್ರೆ ಈ ತರ ಪೀಸ್ ಕೇಕ್ ಆದ್ರೆ ಜಲ್ದಿ ಹೀರುತ್ತದೆ. ಇದು ಕಪ್ ಕೇಕು ಎಳೆಯಲ್ಲ ಜಲ್ದಿ. ಓಕೆ. ಅದರಿಂದ ಫಸ್ಟ್ ಪ್ರತಿಯೊಂದು ನಿಂಗೆ ಕೈಯಲ್ಲಿ ಎತ್ತಿ ಡಿಪ್ ಮಾಡ್ತೀರಾ ನೀವು? ಇಲ್ಲ ಒಂದ್ಸತಿ ಒಂದು ಪಾತ್ರೆ, ದೊಡ್ಡ ಪಾತ್ರೆ ಹಾಕ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಹಾಕ್ಬಿಟ್ಟು ಒಂದು 1/4 ಗಂಟೆ ಮುಚ್ಚಿಟ್ಬಿಡ್ತೀವಿ. ಅದು ಫುಲ್ ನೆಂದ ಮೇಲೆ ನಮ್ಗೆ ಗೊತ್ತಾಯ್ತದೆ. ಓಕೆ. ಟ್ರೈಗೆ ಹಾಕ್ತೀವಿ. ಓಕೆ. ಆ ಥರ. ಸರಿ. ಹನಿ ಕೇಕು ಅದು ಅಷ್ಟೇ ಸೇಮ್ ಅದೇ ಪ್ರೋಸೆಸ್. ಟ್ರೈ ಒಳಗಡೆ ಹನಿ ಹಾಕ್ಬಿಟ್ಟೆಲ್ಲ ಮಾಡಲ್ಲ? ಟ್ರೈ ಒಳಗೆ ಹಾಕಲ್ಲ, ಒಳಗೆ ಹಾಕ್ಬಿಟ್ಟೆ ಮಾಡೋದು. ಓಕೆ. ಹಾಕ್ಬಿಟ್ಟು ಆಮೇಲೆ ಟ್ರೈಗೆ ಹಾಕ್ತೀವಿ. ಸೂಪರ್. ಅದು ಹನಿ ಕೇಕ್ ಹೆಂಗೆ? ಅದು ಯಾವುದು ಅದು ಪ್ರೊಸೀಜರು? ಇದು ಪ್ಲೇಟ್ ಕೇಕ್. ಇದು ತುಪ್ಪದೆ ಪ್ಲೇಟ್ ಕೇಕ್. ಅದನ್ನ ನಾವು ಕಟ್ ಮಾಡ್ಬಿಟ್ಟು ಹನಿಗೆ ಹಚ್ಬಿಟ್ಟು ಡಿಪ್ ಮಾಡ್ಬಿಟ್ಟು ಪ್ಲೇಟಿಗೆ. ತುಪ್ಪದ ಅಂತಿರಲ್ಲ, ಏನು ತುಪ್ಪ ಹಾಕ್ತೀರಾ ಇದಕ್ಕೆ? ಹೆಂಗೆ? ಇದಕ್ಕೆ ತುಪ್ಪ ನಾವು ಕೇಕ್ ಹೊಡ್ಸೋಲೆ ತುಪ್ಪ ಹಾಕ್ತೀವಿ. ಯಾವುದು? ಇದು GSM ಅಂತ. GRB ಇದೆ, GSM ಇದೆ. ಓಕೆ. ಅದು ಇದು ಟೇಸ್ಟ್ಗೆ GRB. ಓಕೆ. GSM ಕೇಕ್ GSM ಅಲ್ಲೇ ರೆಡಿ ಮಾಡೋದು ಅದು. ಓಕೆ. GSM ಯೂಸ್ ಮಾಡ್ಕೊಂಡು. ಓಕೆ. ಎಲ್ಲ ಇದು ನಾವು ಜೆಲ್ ಏನು ಉಪಯೋಗಿಸಲ್ಲ ಇದಕ್ಕೆ. ಓಕೆ. ಇದೆಲ್ಲ ಇದು ಕೆಚಪ್ ಎಲ್ಲ ಬರುತ್ತೆ, ಕೆಚಪ್ ಎಲ್ಲ ಹಾಕ್ತಿರಲ್ಲ? ಹಾಕಲ್ವಾ? ಕೆಚಪ್ ಎಲ್ಲ ಹಾಕಲ್ಲ, ಸಾಸ್ ಎಲ್ಲ ಅದೆಲ್ಲ ಹಾಕಲ್ಲ. ಓಕೆ. ಪ್ಯೂರ್ ಹನಿ ಕೇಕ್ ಇದೆ. ಓಕೆ. ಇದಕ್ಕೆ ಬೇರೆ ಯಾವುದು ಮಿಕ್ಸ್ ಯಾವುದು ಕೇಕ್ ಮಾಡಿ ಹನಿ ಡಿಪ್ ಮಾಡಿ ಮೇಲ್ಗಡೆ ಕೊಬ್ಬರಿ ಪೌಡರ್ ಮೇಲ್ಗಡೆ ಹಾಕ್ತೀವಿ. ಓಕೆ. ಸಿಕ್ಕಾಪಟ್ಟೆ ಫೇಮಸ್. ಜನ ಇವಿ ಅದಕ್ಕೋಸ್ಕರ ಬರ್ತಾರೆ ಅಂತ ಕೇಳಿದೆ. ಸರಿನಾ? ನೆಕ್ಸ್ಟ್ ಏನು? ನೆಕ್ಸ್ಟ್ ಟೋಸ್ಟ್ ಕೊಡಪ್ಪ, ಒಂದು ತಟ್ಟೆ ಟೋಸ್ಟ್ ಕೊಡು. ಕೊಡಿ ತಿಂತೀನಿ ನಾನು. ಅವರು ಹೇಳ್ಬಿಡಿ. ಇಲ್ಲ ಕೊಡಿ ಅವ್ರಿಗೆ, ಆಮೇಲೆ ನಾನು ಟ್ರೈ ಮಾಡ್ತೀನಿ. ಸರ್ ಇದು ಟೋಸ್ಟ್ ಅಂದ್ರೆ ಬೇರೆ ಕಡೆ ಈ ತರ ಬಿಸಿ ಕೊಡಲ್ಲ. ಓಕೆ. ಅವ್ರೇನು ಅಂದ್ರೆ ನಮ್ಮ ರೀತಿ ಮಾಡಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ. ಓಕೆ. ಇದು ಬಾಯ್ಲ್ ಮಾಡ್ಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಂಡಿರ್ತೀವಿ. ಓಕೆ. ನೆಕ್ಸ್ಟ್ ಗಿರಾಕಿ ಕೇಳ್ದಂಗೆ ನಾವು ಮತ್ತೆ ಓವನ್ ಹಾಕಿ ಮತ್ತೆ ಬೇಯಿಸಿ ಕೊಡ್ತೀವಿ. ಒಂದ್ಸತಿ ನಾವು ಫುಲ್ ಬೇಯಿಸಿ. ಎಲ್ಲ ಕಡೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಬೇಯಿಸಿಟ್ಬಿಟ್ಟು ಓವನ್ ಹಾಕಿ ಕೊಡ್ತಾರೆ, ಇಟ್ಬಿಡ್ತಾರೆ. ಆ ಈರುಳ್ಳಿ ಏನಾಗುತ್ತೆ, ಬೆಂದೋಗ್ಬಿಟ್ಟು ಒಂಥರ ಇರ್ತದೆ. ಇಲ್ಲಿ ಕರಂ ಸಿಗ್ತಾ ಇರುತ್ತೆ. ಸಿಗುತ್ತೆ. ಎಲ್ಲ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ ನಾವು.
ನಮ್ದು ಆ ಥರ ಇದು. ಓಕೆ, ಇದು ಬೆಳಗ್ಗೆನೇ ಮಾಡಿ ಇಟ್ಬಿಡ್ತೀರಾ? ಬೆಳಗ್ಗೆ ಮಾಡಿ ಇಟ್ಬಿಡ್ತೀವಿ ಈಗ. ಬೆಳಗ್ಗೆ ಮಾಡಿ ಆಫ್ ಬಾಯ್ಲ್ ಮಾಡಿ ಇಟ್ಟಿದ್ದೀವಿ ಈಗ. ಓಕೆ, ಎಷ್ಟು ಬೇಕು ಅಷ್ಟು ಇದು ಮಾಡ್ತೀವಿ. ಕಸ್ಟಮರ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅವಾಗ ಓವನ್ಗೆ ಹಾಕ್ಬಿಟ್ಟು ಎಷ್ಟು ಬೇಕು ಅಷ್ಟು ಬೇಯಿಸಿ. ಓಕೆ, ಈರುಳ್ಳಿ ಆಗಲಿ ಪ್ರತಿಯೊಂದು ವೆಜಿಟೇಬಲ್ ಆಗಲಿ ಬಾಯಿ ಕರಂ ಸಿಗ್ತಾ ಇರುತ್ತೆ. ಓಕೆ, ಇದು ಕೂಡ ಫೇಮಸ್. ಹೌದು, ಇದು ಬೆಟ್ಟಕ್ಕೆ ಹೋಗೋರೆಲ್ಲ ಬಂದು ಸರ್ ಬೆಟ್ಟಕ್ಕೆ ಬೆಂಗಳೂರು, ಚನ್ನಪಟ್ಟಣ, ರಾಮನಗರ ಆ ಕಡೆ ಬಂದರೆಲ್ಲ ನಮ್ದು ಹನಿ ಕೇಕು, ಟೋಸ್ಟು, ಬಾದಾಮ್ ಹಾಲು ಇದು ಫಿಕ್ಸ್. ಅವರು ಯಾರೇ ಬಂದ್ರು ಫಿಕ್ಸ್ ನಮ್ಮ ಹತ್ರ. ಓಕೆ, ಇಸ್ಕೊಂಡು ಹೋಗಿ ಹೋಗ್ತಾರೆ, ತಗೊಂಡೋಗಿ ಹೋಗ್ತಾರೆ. ಅದು ಇಲ್ಲಿ ಉಪಯೋಗಿಸೋದಲ್ಲೇ ಪಾರ್ಸಲ್ ತಗೊಂಡೋಗ್ತಾರೆ. ಇಲ್ಲ ಮಾಡ್ತೀವಿ ಇಲ್ಲ ಮಾಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಏನ್ ಐಟಮ್ ಇದೆ ನೋಡಿ? ಇದು ಖಾರ ಬಿಸ್ಕೆಟ್. ಇದಲ್ಲ ನೋಡಿ, ದಿಲ್ ಪಸಂದ್ ಇದು. ಓಕೆ, ಈ ದಿಲ್ ಪಸಂದು ನಾವು ಪೂರ್ತಿ ಎಲ್ಲ ಬೇರೆ ಕಡೆ ಎಲ್ಲ ಫ್ರೂಟ್ ಮಿಕ್ಸ್ ಮಾಡ್ತಾರೆ. ನಾವು ಜಾಸ್ತಿ ಫ್ರೂಟ್ ಮಿಕ್ಸ್ ಮಾಡಲ್ಲ. ಓಕೆ, ಇದು ಫುಲ್ ಕಾಯಿ ಮತ್ತೆ ಚೆರಿ. ಏನ್ ಕಾಯಿ? ವೆಜಿಟೇಬಲ್, ನಾರ್ಮಲ್ ತರಕಾರಿಗಳು. ತೆಂಗಿನಕಾಯಿ ಬೇರೆ ಕಡೆ ಇದೆಲ್ಲ ಪರಂಗಿ ಹಣ್ಣೆಲ್ಲ ಹಾಕ್ಬಿಟ್ಟಲ್ಲ ನಾವು ಕಡಿಮೆ ಅದು ಹಾಕೋದು. ಓಕೆ, ಅದ್ರಲ್ಲಿ ಲೋಕಲ್ ಬರ್ತದೆ. ಇದು ಬರ್ತದೆ ನಮ್ದು ಯಾವ್ದು, ಇದು ಪ್ಯೂರ್ ತೆಂಗಿನಕಾಯಿ. ತೆಂಗಿನಕಾಯಿ. ಓಕೆ, ಬೇರೆ ಬೇರೆ ಅದು ಇದೆಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಿವಿ. ದ್ರಾಕ್ಷಿ, ಗೋಡಂಬಿ, ಇದು ಪರಂಗಿ ಹಣ್ಣು, ಪರಂಗಿ ಹಣ್ಣು ಅಂದ್ರೆ ಕಾಯಿ ಹಾಕಲ್ಲ ನಾವು, ಚೆರಿ ಹಾಕ್ತೀರಾ? ಓಕೆ, ಚೆರಿ ಹಾಕ್ತೀವಿ. ಫ್ರೆಶ್ ಚೆರಿ ಹಾಕ್ತೀರಾ? ಚೆರಿ ತುಂಡು ಮಾಡ್ಬಿಟ್ಟು ಚೆರಿ ಹಾಕ್ತಿವಿ. ಓಕೆ, ಇದು ಫ್ರೂಟ್ ಮಾತ್ರ ಲೈಲಾನೇ ಫ್ರೂಟ್ ಯೂಸ್ ಮಾಡೋದು. ಓಕೆ, ಲೋಕಲ್ ಫ್ರೂಟ್ ಯಾವುದು ಯೂಸ್ ಮಾಡೋದು, ಲೈಲಾನೇ. ಓಕೆ, ನಿಮ್ದು ಸ್ಟಾರ್ ಬಿಸ್ಕೆಟ್ ಏನೋ ಫೇಮಸ್ ಅಂತ ಕೇಳ್ಪಟ್ಟೆ. ಸ್ಟಾರ್ ಬಿಸ್ಕೆಟ್ ಎಲ್ಲಪ್ಪ ಅದು? ಕೊಡು, ಒಂದು ತೆಗಿಲಿ, ಒಂದು ತೆಗಿ ಕೊಡು. ಇದು ಬಡವೇನಲ್ವಾ? ಅದು ಸಾಕು ತಾಮ ನೋಡಿ, ಅದು ಹಂಗೆ ಹಿಡ್ಕೊಳ್ಳಿ. ಸರ್, ಇದು ನಮ್ದು ಸ್ಟಾರ್ ಬಿಸ್ಕೆಟ್. ಇದು ನಮಗೆ ಇಲ್ಲಿ ಫೇಮಸ್. ಇದು ಓಕೆ, ಸ್ಟಾರ್ ಬಿಸ್ಕೆಟ್. ಯಾರಾದ್ರೂ ಕೂಡ ತಗೊಂಡ್ ಹೋಗ್ತಾರೆ, ಯಾರಾದ್ರೂ ತಗೊಂಡೋಗ್ತಾರೆ. ಇದೇನೋ ಹೇಳ್ತಾ ಇದ್ರಲ್ಲ ನೆನ್ನೆ, ಅದು ಬಂತ 9 ಗಂಟೆ ಒಳಗೆ ಖಾಲಿ ಆಗ್ಬಿಡುತ್ತೆ. ಖಾಲಿ ಆಗ್ತದೆ. ಈಗ ಇದು ಬೇಯ್ತಾ ಇದೆ ಅಲ್ವಾ, 11 ಗಂಟೆ 12 ಗಂಟೆಗೆ ಅದಿರಲ್ಲ ನಮ್ಮ ಹತ್ರ. ಫುಲ್ ಖಾಲಿ. ಎಷ್ಟು ಕೆಜಿ ಮಾಡಿದ್ರು? ಎಷ್ಟು ಕೆಜಿ ನಾವು ಅದು ಒಂದು ಮಿನಿಮಮ್ ಇಷ್ಟು ಇರ್ತದೆ. ಜಾಸ್ತಿ ಮಾಡಿ ಹಳೇದ್ ಮಾಡ್ಕೊಳ್ಳಲ್ಲ. ಏನ್ ಕೆಜಿ ಲೆಕ್ಕದಲ್ಲಿ ಹೆಂಗ್ ಕೊಡ್ತೀರ ಅದನ್ನ? ಕೆಜಿ 300 ರೂಪಾಯಿ. ಕೆಜಿ 300 ರೂಪಾಯಿ. ಓಕೆ, ಅದ್ರಲ್ಲಿ ಏನು ಅಂದ್ರೆ ಜಾಸ್ತಿ ಮಾಡಿಟ್ರೆ ಮೆತ್ತೆ ಆಗ್ಬಿಡ್ತದೆ, ಗರಿ ಇರಲ್ಲ. ಅದೇ ಅದರಿಂದ ಲಿಮಿಟೆಡ್ ಮಾಡೋದು. ಮತ್ತೆ ಒಂದು ಬಿಸ್ಕೆಟ್ ತೋರಿಸಿದ್ರಿ, ಅದೇ ಎಣ್ಣೆ ಹಾಕಲ್ಲ, ಪಕೋಡ ತರ ಇರುತ್ತೆ ಅಂತ. ನಿಪ್ಪಟ್ಟು ಬಿಸ್ಕೆಟ್. ನಿಪ್ಪಡ್ತಾಪ ಅಂದ. ಇದೇನ್ ಬಿಸ್ಕೆಟ್ ಇದು? ಸರ್, ಇದು ಖಾರ ಬಿಸ್ಕೆಟ್. ಇದು ಓಕೆ, ಖಾರ ಬಿಸ್ಕೆಟ್. ಅದರಲ್ಲಿ ಮಸಾಲೆ ಬಿಸ್ಕೆಟ್ ಇದೆ. ಎಲ್ಲ ಶಂಕರ ಮಸಾಲೆ ತೆಗೆಯೋದು ಅಡ್ಡಿಲ್ಲ, ತೆಗೆಯೋದು ಇಲ್ಲಿ ಮ್ಯಾಕ್ ಮಾಡಿದ್ರೆ ಬೀಳ್ಸ್ಕೊಂಡ್ಬಿಡ್ತಾರೆ ಚೋಪನ ಅಂತ. ಹೇಳಿ ಸರ್. ಇದು ಈರುಳ್ಳಿ ನಿಪ್ಪಟ್ಟು. ಇದು ಎಣ್ಣೆಲ್ ಕರಿಯಲ್ಲ, ಬರೀ ಕಾವಲ್ ಬೇಯೋದು. ಓಕೆ, ಇದು ಫೇಮಸ್ ನಮಗೆ. ಬರೀ ಕಾವಲ್ ಬೇಯಿಸೋದು. ಇದು ಸೇಮ್ ನಿಪ್ಪಟ್ಟು ಸ್ಟಫ್ ಏನಾ? ನಿಪ್ಪಟ್ಟು ಸ್ಟಫ್, ಬರೀ ಕಾವಲ್ ಬೇಯಿಸೋದು. ಎಣ್ಣೆ ಗಿಣ್ಣೆ ಏನು ಹಾಕಿ ಫುಲ್ ತಳ್ಳಗೆ ಮಾಡ್ಬಿಟ್ಟು ಓವನಲ್ಲಿ ಡ್ರೈ ಮಾಡ್ತೀವಿ. ಓಕೆ, ಹೆಲ್ತ್ ತುಂಬಾ ಒಳ್ಳೇದಲ್ಲ ಹಂಗಾದ್ರೆ. ಭಾರಿ ಹೆಲ್ತ್ ಒಳ್ಳೆ. ಬರೀ ಈರುಳ್ಳಿ. ಯಾಕಂದ್ರೆ ಎಣ್ಣೆ ತಿನ್ನೋದಕ್ಕಿಂತ ಈಗ ನಾವು ವಡೆಗಿಲ್ಲ ತಿಂದ್ರೆ, ಮಸಾಲೆ ವಡೆ, ಮದ್ದೂರು ವಡೆ ತಿಂದಾಗ ಎಣ್ಣೆ ಜಾಸ್ತಿ ಇರುತ್ತೆ. ಎಣ್ಣೆ ಇರ್ತದೆ, ಇದಕ್ಕೆ ಎಣ್ಣೆ ಇರಲ್ಲ. ಎಣ್ಣೆ ನೋಡಿ ತಿಕ್ಕ, ಅದು ತಿನ್ನಾಗಿದೆಯಲ್ಲ ಇದು. ನೋಡಿ, ಟೇಸ್ಟ್ ನೋಡಿ ಒಂದು. ಎಲ್ಲ ಟೇಸ್ಟ್ ಮಾಡೋಣ. ತಿನ್ನಾಗಿದೆ, ಬಿಸಿ ಬಿಸಿ ನೋಡಿ, ತಿನ್ನೋಣ. ನೋಡಿ, ಇದು ಮಸಾಲೆ ಬಿಸ್ಕೆಟ್. ಓಕೆ, ಇದು ಎರಡು ಒಂದೇ. ಓಕೆ, ಮಸಾಲೆ ಬಿಸ್ಕೆಟ್. ಇದು ನಮ್ಮ ಹತ್ರ ಚೆನ್ನಾಗಿ ಹೋಗ್ತದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಇದು? ಯಾವುದು ಇದೆಲ್ಲ ನಮ್ಮ ಅಯ್ಯಂಗಾರ್ ಬೇಕ್ರಿ ಸರ್. ಇದು ಸರ್ 65-70 ವರ್ಷ. 70 ವರ್ಷ. ಓಕೆ, ಇಲ್ಲ ಕೊಳ್ಳೇಗಾಲದಲ್ಲೇ ಮಾಡ್ತಾ ಇದ್ದೀರಾ? ಕೊಳ್ಳೇಗಾಲ. ಹೆಂಗೆ ನೀವು ಫಸ್ಟ್ ವರ್ಕ್ ಎಲ್ಲರೂ ಬೇರೆ ಕಡೆ ಮಾಡ್ಬಿಟ್ಟು ಮಾಡಿದ್ರೆ, ಇಲ್ಲ ನೀವು ಅದಕ್ಕೊಂತಾನೆ ಸೆಪರೇಟ್ ಚೆಫ್ಗಳು ಇಟ್ಕೊಂಡಿದ್ದೀರಾ? ಅಂದ್ರೆ ಒಂದೊಂದು ಐಟಮ್ ಒಬ್ಬರು ಮಾಡೋದು, ಒಂದೊಂದು ಐಟಮ್ ಒಬ್ಬರು ಇದ್ದೇ ಇರ್ತಾರೆ. ಓಕೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದೊಂದು ಐಟಮ್ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇರ್ತಾರೆ. ಓಕೆ, ಪಕೋಡನು ಸಿಗುತ್ತಾ? ಇದು ಈರುಳ್ಳಿ ಪಕೋಡ. ಓಕೆ, ಇದೇನು ಕೆಜಿ? ಇದು ಕೆಜಿ 300 ರೂಪಾಯಿ. ಇದು ಕೆಜಿ 300. ಇದು ನಮ್ಮ ಹತ್ರ ಡಿಮ್ಯಾಂಡ್ ಇದೆ. ಇದು ಓಕೆ, ಹೆವಿ ಡಿಮ್ಯಾಂಡ್ ಇದೆ. ಇದು ಡಿಮ್ಯಾಂಡ್ ಇದೆ. ಈರುಳ್ಳಿ ಪಕೋಡ. ಇದು ಓಕೆ. ಇದು ಈರುಳ್ಳಿ ಪಕೋಡ. ಅದೇ ಚೆಫ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಹೆಂಗೆ ನಿಮ್ಮ ಅಂದ್ರೆ ಅನಿಕೆಕ್ಕೆ ಸೆಪರೇಟ್ ಆಗಿ, ಇಲ್ಲ ರೋಸ್ಟ್ಗೆ ಸಪ್ರೇಟ್, ಎಲ್ಲದಕ್ಕೆ ಸಪ್ರೇಟ್ ಇರ್ತಾರೆ. ಓಕೆ, ಅವರವರು ಒಂದೊಂದು ಕೆಲಸ. ಓಕೆ, ಒಬ್ಬೊಬ್ರು ಎಲ್ಲ ಒಬ್ಬರೇ ಮಾಡೋಕ್ಕಲ್ಲ, ದೊಡ್ಡ ಬೇಕ್ರಿ ಆದ್ರಿಂದ ಒಬ್ಬೊಬ್ರು ಒಂದು ಕೆಲಸ ವಹಿಸ್ಕೊಂಡಿರ್ತೀವಿ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಓಕೆ, ಇದು ಬಾದಾಮ್ ಮಿಲ್ಕ್ ಕೂಡ ಫೇಮಸ್ ಅಂತ ಕೇಳಿ. ಇದು ಫೇಮಸ್. ಇದು ಕೂಡ ಈ ಬಾದಾಮ್ ಮಿಲ್ಕ್ ನಮ್ಮಲ್ಲಿ ಕೋಲ್ಡ್ ಬಿಸಿ ಎರಡು ಫೇಮಸ್. ಎರಡು ಸಿಗುತ್ತೆ. ಸಿಗುತ್ತೆ. ಓಕೆ, ನಮಗೆ ನಿಮ್ಮ ಬೆಂಗಳೂರು ಕಡೆಯವ್ರು ಬಂದ್ರೆ ಕೋಲ್ಡ್
ಅದು ಬಿಸಿಗಿಂತಲೂ ಕೋಲ್ಡ್ ಫೇಮಸ್ ಆಗಿ ಯೂಸ್ ಮಾಡ್ತಾರೆ ಎಲ್ಲ. ಕೋಲ್ಡ್ ಸಿಕ್ಕಾಬಟ್ಟೆ. ಕೋಲ್ಡ್ ಸಿಕ್ಕಾಬಟ್ಟೆ ಹೋಗ್ತದೆ. ಓಕೆ, ತಿಕ್ಕಾಗಿರುತ್ತೆ ಕೋಲ್ಡ್ ಎಲ್ಲ ಇದೇ ಥರನೇ ಇರುತ್ತಾ? ಇಲ್ಲ, ಅದಕ್ಕೆ ಇದಕ್ಕಿಂತ ಗಟ್ಟಿ ಬರ್ತದೆ. ಗಟ್ಟಿ ಬರುತ್ತೆ. ಓಕೆ, ಬಾದಾಮಲ್ಲಿ ನೀವೇ ಇದು ಮಾಡಿ ಮಿಕ್ಸ್ ಇದು ಮಾಡ್ಕೊಂಡು ಪೌಡ್ರು ಹಾಂ, ಇದಕ್ಕೆ ನಾವು ಪೌಡ್ರ್ ಹಾಕಲ್ಲ. ಓ ಬಾದಾಮಿ ನಾವೇ ಮಸಾಲೆ ನಾವೇ ಪ್ರಿಪೇರ್ ಮಾಡ್ಕೊತೀವಿ. ಓಕೆ, ಅದೆಲ್ಲ ಹುರಿದ್ಬಿಟ್ಟು ಬೇಯಿಸಿ ಹಾಂ ರುಬ್ಬಿಸ್ಕೊಂಡು ನಾವು ಹಾಕೋದು. ಓಕೆ ಓಕೆ, ಪೌಡರ್ ಅಂಗಡಿ ಸಿಗೋ ಪೌಡರ್ ಯೂಸ್ ಮಾಡಲ್ಲ? ಪೌಡರ್ ಯೂಸ್ ಮಾಡಲ್ಲ ಇದೆಲ್ಲ. ಓಕೆ, ಇದೆಲ್ಲ ಪೌಡರ್ ಯೂಸ್ ಮಾಡಲ್ಲ ನಾವು, ಯಾವುದು ಪೌಡರ್ ಯೂಸ್ ಮಾಡಲ್ಲ. ಓಕೆ, ಈ ಬಾದಾಮಿ ಮಿಕ್ಸ್ ನಾವೇ ಮಾಡ್ಕೊಳ್ಳೋದು. ಎಷ್ಟಪ್ಪ ಒಂದ ಯಾವುದು ಪೌಡರ್ ಯಾವುದು ಯೂಸ್ ಮಾಡಲ್ಲ, ಯಾವುದಕ್ಕೂ ಪೌಡರ್ ಯೂಸ್ ಮಾಡಲ್ಲ. ಓಕೆ, ಆಮೇಲೆ ನಮ್ಮಲ್ಲಿ ಏನೇ ಮಾಡಿದ್ರು ಯಾವುದೇ ಕಂಪ್ನಿ ಐಟಮ್, ಲೋಕಲ್ ಐಟಮ್ ಯಾವುದು ಇದು ಮಾಡಲ್ಲ, ಎಲ್ಲ ಬ್ರ್ಯಾಂಡೆಡ್ ಐಟಮ್. ಎಲ್ಲ ಬ್ರ್ಯಾಂಡೆಡ್ ಐಟಮ್, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಹೈಜೀನ್ ಚೆನ್ನಾಗಿರ್ಬೇಕು, ಎಲ್ಲ ಬ್ರ್ಯಾಂಡೆಡ್. ಓಕೆ, ಇದು ಟೈಮಿಂಗ್ಸ್ ಏನು ಸರ್? ಎಷ್ಟು ಗಂಟೆವರೆಗೆ ಇರ್ತೀರಾ ಸರ್? ನಾವು ಬೆಳಗ್ಗೆ 4:15 4:15 ಬರ್ತೀವಿ. ಓಕೆ, ಬೆಳಗ್ಗೆನೆ ಬೆಳಗ್ಗೆಲ್ಲ ಬಂದ್ರೆ ನಮ್ಗೆ ಜಲ್ದಿ ಇದು ಸರ್ಕು ಜಲ್ದಿ ಆಗ್ತದೆ. ಅಂದ್ರೆ ಎಲ್ಲ ಐಟಮ್ ಬೆಳಗ್ಗೆನೆ ರೆಡಿ ಮಾಡಿ ಫ್ರೆಶ್ ಆಗಿ ಅವತ್ತಿಂದ ಅವತ್ತು ಖಾಲಿ ಆಗ್ಬೇಕು, ಮತ್ತೆ ಅವತ್ತಿಂದ ಒಂದು ಪ್ರಿಪೇರ್ ಆಗ್ತಾ ಇರಬೇಕು. ಓಕೆ, ಎಷ್ಟು ಬ್ಯಾಚ್ ಅಲ್ಲಿ ಪ್ರಿಪೇರ್ ಮಾಡ್ತೀರಾ? ಒಂದೇ ಬ್ಯಾಚ್. ಬೆಳಗ್ಗೆ ಒಂದೇ ಬ್ಯಾಚ್ ಅಲ್ಲಿ ಮಾಡ್ತೀರಾ? ಐಟಮ್ ಖಾಲಿ ಆದ್ರೆ ಖಾಲಿ ಆಯ್ತು. ಖಾಲಿ ಅಷ್ಟೇ, ಇನ್ನು ಮತ್ತೆ ಮಾಡಕ್ಕಾಗಲ್ಲ. ಓಕೆ, ಗೊತ್ತಾಯ್ತು, ಪೌಡರ್ ಹಾಕಲ್ಲ. ಓಕೆ, ಈಗ ಒಂದ್ಸತಿ ಕ್ಲೋಸ್ ಆದ್ಮೇಲೆ ಕ್ಲೋಸ್ ಮತ್ತೇನು ಮಾಡಕ್ಕಾಗಲ್ಲ. ಹನಿ ಕೇಕ್ ಖಾಲಿ ಇದ್ರೆ ಖಾಲಿ. ಹನಿ ಕೇಕ್ ಇಲ್ಲ, ಹನಿ ಕೇಕ್ ರೆಡಿ ಮಾಡ್ಕೊಂಡಿರ್ತೀವಿ. ಹನಿ ರೆಡಿ ಮಾಡಿರ್ತೀವಿ. ಖಾಲಿ ಆದ ತಕ್ಷಣ ಮತ್ತೆ ಪದೇ ಕೇಕ್ ಸ್ಟಫ್ ರೆಡಿ ಆಗಿರುತ್ತೆ. ಕೇಕ್ ರೆಡಿ ಆಗಿರುತ್ತೆ. ಇವ್ರು ಏನಾದ್ರು ಕೇಳಿದ್ರೆ, ಕಸ್ಟಮರ್ ಕೇಳಿದ್ರೆ ಮಾಡಿ ತಕ್ಷಣ ಮತ್ತೆ ರೆಡಿ ಮಾಡ್ಕೊಡ್ತೀವಿ. ಓಕೆ, ಈ ರೋಸ್ಟ್ ಎಲ್ಲ ಹೆಂಗೆ? ರೋಸ್ಟ್ ಒಂದ್ಸತಿ ಕ್ಲೋಸ್. ಒಂದ್ಸತಿ ಮಾಡಿದ್ರೆ ಒಂದ್ಸತಿ ಕ್ಲೋಸ್. ರೋಸ್ಟ್ ಬಿಸ್ಕೆಟ್ ರೋಸ್ಟ್ ಎಲ್ಲ ಅದೆಲ್ಲ ಒಂದೇ ಸತಿ ಕ್ಲೋಸ್. ಹನಿ ಕೇಕ್ ಬಂದ್ಬಿಟ್ರೆ ಬಾಕಿದೆಲ್ಲ ಒಂದ್ಸತಿ ಮಾಡಿದ್ರೆ ಅದಕ್ಕೆ ಡಿಮ್ಯಾಂಡ್. ಓಕೆ, ಬೆಳಗ್ಗೆ ಶುರುವಾದ್ರೆ 12 1 ಗಂಟೆ ಕೆಲಸ ಕ್ಲೋಸ್ ಆಗೋಗ್ತದೆ. ಅಲ್ಲ, ನಿಮ್ದು ಕ್ಲೋಸಿಂಗ್ ಸಾಯಂಕಾಲ 9:30 9:30. ಬೆಳಗ್ಗೆ 5 ಗಂಟೆ ನೀವು ಬರ್ತೀರಾ, 9 ಗಂಟೆಗೆ ಓಪನ್? 4:15 ಬಂದಾಗಿರ್ತಾರೆ ನಮ್ಮ ಸಾವುಕಾರ. 4 ಗಂಟೆಗೆ ಕರ್ಕೊಂಡು ಬಂದಿರ್ತೀರಾ. ನೀವು ಓಪನ್ ಆಗೋದು, ಅಂಗಡಿ ಓಪನ್ ಆಗೋದು 9 ಗಂಟೆಗೆ? ಇಲ್ಲ, ಬೆಳಗ್ಗೆ 4:00 ಓಪನ್ ಮಾಡ್ಬಿಡ್ತೀವಿ ಅಂಗಡಿ. ಬೇಕರಿ ಓಪನ್ ಇರುತ್ತೆ? ಓಪನ್ ಇರ್ತದೆ. ಜನ 4 ಗಂಟೆಗೆ ಬರ್ಬೋದು? ಬರ್ತಾ ಇರ್ತಾರೆ. ಓ, 4 ಗಂಟೆಯಿಂದ ಸಾಯಂಕಾಲ 9:30. ಪರವಾಗಿಲ್ಲ ಸರ್. ಇದು ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನ್? ಇದು ಅಂಬೇಡ್ಕರ್ ರೋಡ್, ಇದು ಟೌನ್ ಪೊಲೀಸ್ ಆಪೋಸಿಟ್. ಪೊಲೀಸ್ ಸ್ಟೇಷನ್ ಆಪೋಸಿಟ್, ಟೌನ್ ಪೊಲೀಸ್ ಸ್ಟೇಷನ್ ಆಪೋಸಿಟ್. ಓಕೆ, ಇದೇ ಜಾಗದಲ್ಲೇ 60-70 ವರ್ಷದಿಂದ ಮಾಡ್ತಾರೆ? ಇದೇ ಜಾಗದಲ್ಲಿ ಇರೋದು. ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಪ್ ಕೇಕು ಫಸ್ಟ್ ಐಟಮು ಹಾಕೊಂಡು ಶುಗರ್ ಸಿರಪು ಮತ್ತು ಹನಿ ಹಾಕಿ ಫುಲ್ಲು ಡಿಪ್ ಮಾಡಿಬಿಟ್ಟಿದೆ ನೋಡಿ, ಗೊತ್ತಾಗ್ತದೆ ಆಚೆ. ಹಾಂ, ಸಿಕ್ಕಾಬಟ್ಟೆ ಅಂತಲೇ ಹೇಳ್ಬೋದು. ಈ ಕಪ್ ಕೇಕಲ್ಲಿ ನಾರ್ಮಲ್ ಹನಿ ಹಾಕಿದ್ರೆ ಇಳಿಯೋದೇ ಇಲ್ಲವಂತೆ. ಅದಕ್ಕೋಸ್ಕರ ಶುಗರ್ ಸಿರಪ್ಪು ವಿತ್ ಹನಿ ಕೇಕು 40% ಹನಿ ಯೂಸ್ ಮಾಡ್ತಾರಂತೆ. ಹನಿ ಯೂಸ್ ಮಾಡಿ ವಿತ್ ಶುಗರ್ ಸಿರಪ್ ಎರಡು ಮಿಕ್ಸ್ ಮಾಡಿದ್ರೇ ಮರ್ಜ್ ಆಗುತ್ತೆ ಅಂತ ಹೇಳಿದರು. ಕೊಟ್ಟಿದ್ದಾರೆ. ಮೇಲ್ಗಡೆ ಕೊಬ್ಬರಿ ತುರಿನ ಹಾಕಿ ನೀಟಾಗಿ ಇದು ಕಟ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟು ಒಂದು ಪೀಸ್ನ ಟ್ರೈ ಮಾಡೋಣ. ಟೇಸ್ಟ್ ಮಾತ್ರ ಸೈಕ್ ಆಗಿದೆ. ಬನ್ ಕ್ವಾಲಿಟಿ ಸಖತ್ತಾಗಿದೆ. ಹಿಂಗೆ ಟಚ್ ಮಾಡ್ತಿದ್ದಂಗೆ ಪುಡಿ ಆಗುತ್ತೆ. ಜಾಸ್ತಿ ಹೊರಗಡೆ ಹನಿ ಮತ್ತು ಶುಗರ್ ಸಿರಪ್ ಇದ್ದರೂ ಕೂಡ ಟಚ್ ಮಾಡ್ತಿದ್ದಂಗೆ ಅದೊಂಥರ ಮುದ್ದೆ ಥರ ಆಗ್ತಾಯಿಲ್ಲ, ಪುಡಿ ಆಗ್ತಾಯಿದೆ ನೋಡಿ, ಪುಡಿ ಆಗ್ತಾಯಿದೆ. ಸೈಕ್ ಟೇಸ್ಟ್ ಇದೆ, ಸಿಕ್ಕಾಬಟ್ಟೆ ಸ್ವೀಟ್ ಜಾಸ್ತಿ ಇಷ್ಟಪಡೋರಿಗೆ ಈ ಒಂದು ಜಾಗ ಮಸ್ಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ತುಂಬ ಜನ ಬೆಂಗಳೂರಿಂದ, ಮೈಸೂರಿಂದ, ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರಲ್ಲ, ಒಂದು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಈ ಕಪ್ ಹನಿ ಕೇಕು ಜೊತೆಗೆ ನಾರ್ಮಲ್ ಹನಿ ಕೇಕನ್ನು ಕೂಡ ಟ್ರೈ ಮಾಡ್ತಾರಂತೆ. ಆ ಒಂದು ಕಾರಣಕ್ಕೆ ಸರ್ ಇಲ್ಲಿ ಹನಿ ಕೇಕ್ ಕೊಡಿ, ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ಬಿಟ್ಟು ಪರ್ಮಿಷನ್ ಕೇಳ್ಬಿಟ್ಟು ಹೊರಗಡೆ ಕಿಚನ್ ಶಾಟ್ ಕೂಡ ತೊಗೊಂಡೆ. ಈಗ ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಶುಗರ್ ಇಷ್ಟಪಡೋರು ಇದನ್ನು ಮಸ್ಟ್ ಟ್ರೈ ಮಾಡಲೇಬೇಕಂತ ಹೇಳ್ತೀನಿ. ಅಷ್ಟು ಬೆಸ್ಟ್ ಆಗಿದೆ. ಮೇಲ್ಗಡೆ ಹಾಕಿರೋಂಥ ಕೊಬ್ಬರಿ ತುರಿ ಕೂಡ ಆ ಒಂದು ಪ್ರತಿಯೊಂದು ಬೈಟಲ್ಲಿ ಕೂಡ ಆ ಕೊಬ್ಬರಿ ಫ್ಲೇವರ್ ಗೊತ್ತಾಗುತ್ತೆ. ಜೊತೆಗೆ ಸ್ವೀಟು ಅವ್ರು ಹಾಕಿರೋಂಥ ಶುಗರ್ ಸಿರಪ್ ಅಂತೂ ಎವ್ವಿ ಇದು ಮಾಡ್ತಾಯಿದೆ, ತೊಟ್ಟಿಗ್ತಾಯಿದೆ ನೋಡಿ ಪ್ರೆಸ್ ಮಾಡ್ತಿದ್ದಂಗೆ ಹಂಗೆ ಶುಗರ್ ಸಿರಪ್ ಮತ್ತು ಹನಿ ಕೆಳಗಡೆ ಇಳಿಯುತ್ತೆ. ಹಾಗೆ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ ಪುಡಿ ಆಗ್ತಾಯಿದೆ. ಇದರ ಕಾಸ್ಟ್ ಬಂದು 20 ರೂಪಾಯಿ ಅಂತೆ ಒಂದು ಕೇಕು. KG ಲೆಕ್ಕದಲ್ಲಿ ಕೊಡಲ್ಲ, KG ಲೆಕ್ಕದಲ್ಲಿಲ್ಲ, ಪೀಸ್ ಲೆಕ್ಕ. ಪೀಸ್ 20 ರೂಪಾಯಿ. ಇದು ತೊಗೊಂಡ್ರೆ 20 ರೂಪಾಯಿ, ನಾರ್ಮಲ್ ಹನಿ ಕೇಕ್ ತೊಗೊಂಡ್ರು ಕೂಡ 20 ರೂಪಾಯಿ ಅಂತೆ. ನೆಕ್ಸ್ಟ್ ಐಟಮು ಹನಿ ಕೇಕ್ನ ಟ್ರೈ ಮಾಡೋಣ. ಎರಡನೇ ಐಟಮು ಸ್ವೀಟ್ ಹೆವಿ ಆಯಿತು ಸರ್ ಅಂದೆ. ಮಸಾಲ ಬಿಸ್ಕೆಟ್ ಟ್ರೈ ಮಾಡಿ ಸರ್, ಮತ್ತು ಪಕೋಡ ಟ್ರೈ ಮಾಡಿ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂದರು. ಮೇಲ್ಗಡೆ ನೋಡಿ ಗೋಡಂಬಿಯಲ್ಲಿ ಹಾಕ್ಕೊಟ್ಬಿಟ್ಟಿದ್ದಾರೆ. ಇದನ್ನು ಎಣ್ಣೆಲಿ ಬೇಯಿಸಲ್ಲ, ಹಾಗೆ ನಾರ್ಮಲ್ ಓವನಲ್ಲಿ ಹಾಕಿ ಕುಕ್ ಮಾಡ್ತಾರಂತೆ. ಕುಕ್ಕೀಸ್ ಟೈಪಲ್ಲಿ ಇರುತ್ತೆ ಇದು. ಬೇಕ್ ಮಾಡೋಣ ರೀ. ಇಟ್ಟಿಟ್ಟಕ್ಕೆ ಇದಾಗ್ತಾಯಿದೆ ನೋಡಿ. ಇದು ಏನೋ ಹಿಟ್ಟು ಯೂಸ್ ಮಾಡೋದು? ಇದು ಕಡಲೆ ಹಿಟ್ಟಾ?
ಮೈದಾನನಾ? ಓಕೆ. ಲೈಟು ಸಾಲ್ಟು ಜೊತೆಗೆ ಅದು ಇದು ಮೈದಾ ಹಾಕಿರ್ತಾರಲ್ಲ ಹಂಗೆ ಇದಾಗ್ತದೆ, ಪುಡಿ ಆಗ್ತದೆ ಬಾಯಿಗಿಟ್ಟ ತಕ್ಷಣ. ಲೈಟಾಗಿ ಸ್ವೀಟ್ ತಿಂದಿರೋದಕ್ಕೆ ಸಾಲ್ಟ್ ಬಿದ್ದಿದ್ದಕ್ಕಂತೂ ಮಸ್ತ್ ಟೇಸ್ಟ್ ಕೊಡ್ತಾಯಿದೆ. ಇದಂತೂ ಕೆ ಜಿ ಲೆಕ್ಕದಲ್ಲಿ ಕಿತ್ಕೊಂಡು ಹೋಗ್ತಾ ಇದೆ ಅಂತೆ. ಇವರು ಬೆಳಗ್ಗೆ ಶುರು ಮಾಡಿದ್ರೆ ಒಂದು 4-4:15 ಗಂಟೆಗೆ ಓಪನ್ ಮಾಡ್ತಾರಂತೆ. 11 ಗಂಟೆ ಒಳಗೆ ಕುಕ್ಕೀಸ್ ಆಗಲಿ ಬಿಸ್ಕೆಟ್ ಆಗಲಿ ಕಂಪ್ಲೀಟ್ ಖಾಲಿ. ಇದಂತೂ ಹೆವಿ ಡಿಮ್ಯಾಂಡ್ ಇರೋಂಥ ಒಂದು ಡಿಶ್ ಅಂತಲೇ ಹೇಳ್ಬೋದು. ಇದಾಗಲಿ ಆ ಸ್ಟಾರ್ ಬಿಸ್ಕೆಟ್ ಆಗಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತೆ. ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಕೊತ್ತಂಬರಿ, ಒಂದಷ್ಟು ಕರ್ಬೇವಿನ ಸೊಪ್ಪು, ಜೊತೆಗೆ ಗೋಡಂಬಿ ಇದೆಲ್ಲನೂ ಹಾಕಿದಾರಲ್ಲ, ಬಾಯಿಗಿಟ್ಟ ತಕ್ಷಣ ಚೆನ್ನಾಗಿ ಬೆಂದೋಗಿರೋದಕ್ಕೆ ಪುಡಿ ಆಗ್ತಾಯಿದೆ. ಎಲ್ಲೂ ಕೂಡ ಗಟ್ಟಿ ಅನಿಸಲ್ಲ. ಈಗ ವಯಸ್ಸಾಗಿರೋರು, ಅಲ್ಲೂ ಸ್ವಲ್ಪ ವೀಕ್ ಇರುತ್ತೆ ಅಂಥವ್ರು, ಚಿಕ್ಕ ಮಕ್ಕಳು ಅಂಥವ್ರು ಕೂಡ ಇದು ಇಷ್ಟ ಆಗುತ್ತೆ. ಯಾಕಂದರೆ ಬಾಯಿಗಿಟ್ಟ ತಕ್ಷಣ ಲೈಟಾಗಿ ಅದು ಜಲ್ಲಿದೆಯಲ್ಲ, ಲೈಟಾಗಿ ಬಿದ್ದ ತಕ್ಷಣ ಅದು ಪುಡಿ ಆಗ್ಬಿಡುತ್ತೆ. ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಮನೇಲಿ ಮಕ್ಕಳಿದ್ರೆ ಈ ಒಂದು ಬಿಸ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಆ ಒಂದು ಕಾರಣಕ್ಕೇ ಇಷ್ಟು ಸೇಲ್ ಆಗ್ತಾ ಇರೋದು ಈ ಒಂದು ಬಿಸ್ಕೆಟು. ನೆಕ್ಸ್ಟು ಆನಿಯನ್ ಪಕೋಡ ಕೂಡ ಕೊಟ್ಟಿದ್ದಾರೆ. ಸರ್ ಇದು ಬಿಸ್ಕೆಟ್ ಕೆ ಜಿ ಎಷ್ಟು? 300 ರೂಪಾಯಿ. ಸೇಮ್ ಎಲ್ಲ 300. ಎಲ್ಲ 300. ಈ ಒಂದು ಬಿಸ್ಕೆಟ್ ಕೆ ಜಿ 300 ರೂಪಾಯಿ ಅಂತೆ. ಪಕೋಡ ಕೂಡ ಕೊಟ್ಟಿದ್ದಾರೆ, ಆನಿಯನ್ ಪಕೋಡ. ಇದು ಕೂಡ ಕೆ ಜಿ 30 ರೂಪಾಯಿ ಅಂತ ಹೇಳಿದ್ರು, 300 ರೂಪಾಯಿ ಅಂತ ಹೇಳಿದರು. ಅದು ಸ್ಟಾರ್ ಬಿಸ್ಕೆಟು, ಸ್ಟಾರ್ ಬಿಸ್ಕೆಟ್ ಕೂಡ 300 ರೂಪಾಯಿ ಅಂತೆ. ಎಲ್ಲ 300. ಓಕೆ, ಎಲ್ಲ 300 ರೂಪಾಯಿ ಕೆ ಜಿ. ಸೊ ನೀವೇನಾದರೂ ಮಲೆಮಹದೇಶ್ವರ ಕಡೆ ಬೆಟ್ಟದ ಕಡೆ ಹೋಗ್ತಾಯಿದ್ರೆ ಅಥವಾ ಅಲ್ಲಿಂದ ವಾಪಸ್ಸು ಬೆಂಗಳೂರು ಕಡೆ ಹೋಗ್ತಾಯಿದ್ರೆ ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿನ ತೊಗೊಂಡು ಹೋಗ್ಬೇಕಂತಂದರೆ ಇಲ್ಲಿ ಕೊಳ್ಳೇಗಾಲ ಅಂಬೇಡ್ಕರ್ ಸರ್ಕಲ್ ರೈಟ್ ಸೈಡ್ ತೊಗೊಂಡ್ರೆ, ನೀವು ಆ ಕಡೆಯಿಂದ ಬರ್ಬೇಕಾದ್ರೆ ಸ್ಟ್ರೈಟು ಸರ್ಕಲಿಂದ ಲೆಫ್ಟ್ ತೊಗೊಂಡ್ರೆ ಲೆಫ್ಟಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಒಂದು ಅಯ್ಯಂಗಾರ್ ಬೇಕ್ರಿ. ಹತ್ತತ್ರ 53 ವರ್ಷ ಆಗಿದೆ ಅಂತ ಹೇಳ್ತಾರೆ. 53 ವರ್ಷದಿಂದ ಈ ಒಂದು ಜಾಗದಲ್ಲಿ ಪಕ್ಕದಲ್ಲೇ ಮಾಡ್ತಾ ಇದ್ರಂತೆ. ಅದನ್ನು ಇಲ್ಲಿ ಶುರು ಮಾಡಿದ್ದಾರೆ. ಅಂಕಲು ಇವತ್ತು ಕೂಡ 73 ವರ್ಷ, 72 ವರ್ಷ ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬಂದು ಇಲ್ಲಿ ವರ್ಕರ್ಸ್ನ ಕರ್ಕೊಬಂದು ಕೆಲಸ ಮಾಡಿಸಿ ಎಲ್ಲ ರೆಡಿ ಆದಮೇಲೆ ವಾಪಸ್ ಅವ್ರ ಮನೆಗೆ ಹೋಗ್ತಾರಂತೆ. ಸೊ ಈ ಒಂದು ಏಜಲ್ಲಿ ಕೂಡ ಎಂಗೇಜ್ ರೀತಿ ಫೀಲ್ ಮಾಡಿಕೊಂಡು ಕೆಲಸ ಮಾಡ್ತಾರೆ. ನಿಜವಲ್ಲ ಗ್ರೇಟ್ ಅಂತಲೇ ಹೇಳ್ತೀನಿ. ನೀವೇನಾದರೂ ಬೆಟ್ಟಕ್ಕೆ ಹೋಗ್ತಾಯಿದ್ರೆ ಅಥವಾ ಬೆಟ್ಟದಿಂದ ಬರ್ತಾಯಿದ್ರೆ ಮೈಸೂರಿಗೆ ಹೋಗ್ತಾಯಿದ್ರೆ ಈ ಒಂದು ಜಾಗ ವಿಸಿಟ್ ಮಾಡಿ, ಬಿಸ್ಕೆಟ್ನ ಟ್ರೈ ಮಾಡಿ, ಹನಿ ಕೇಕ್ನ ಟ್ರೈ ಮಾಡಿ, ಜೊತೆಗೆ ಪಕೋಡ ಮನೆಗೆ ತೊಗೊಂಡು ಹೋಗ್ತೀನಿ. ಪಕೋಡ, ಬಿಸ್ಕೆಟು ಮತ್ತು ಸ್ಟಾರ್ ಬಿಸ್ಕೆಟ್ನ ಪಾರ್ಸಲ್ ಮಾಡಿಸ್ಕೊಂಡು ಕೂಡ ಹೋಗ್ಬೋದು. ಪಕೋಡ ಟ್ರೈ ಮಾಡೋಣ. ಇದು ಕೂಡ ಕಡಲೆ ಹಿಟ್ಟು, ಈರುಳ್ಳಿ ಜೊತೆಗೆ ಹಾಕಿರೋಂಥ ಮಸಾಲೆ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ತಿನ್ನಬೇಕಾದ್ರೆ ಹೆವಿ ಗಟ್ಟಿ ಅನ್ಸಲ್ಲ, ಹೆವಿ ಸ್ಮೂತ್ ಅನ್ಸಲ್ಲ. ಬಾಯಿಗಿಟ್ಟು 2 ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಆಗೋಗುತ್ತೆ. ಕರೆಕ್ಟಾಗಿ ಬೇಯಿಸಿದ್ದಾರೆ. ಒಳಗಡೆ ಕೂಡ ಸ್ಟಫು ಬೆಂದಿಲ್ಲ ಅಂತ ಅನ್ಸಲ್ಲ. ಅಲ್ಲೂ ಕೂಡ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿದೆ. ತಿನ್ನಬೇಕಾದ್ರೆ ಕರುಮ್ ಅಂತ ಟೇಸ್ಟ್ ಬರುತ್ತಲ್ಲ. ಸಂಜೆ ಟೈಮಲ್ಲಿ ಒಂದೊಳ್ಳೆ ಟೀ ಇಟ್ಕೊಂಡು ಪಕ್ಕದಲ್ಲಿ ಈ ಒಂದು ಆನಿಯನ್ ಪಕೋಡ ಇಟ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇನ್ನೊಂದು ಐಟಮ್ ಇದೆ, ಹನಿ ಕೇಕು. ಮೊದಲು ಸ್ವೀಟ್ ತಿಂದಿರೋದ್ರಿಂದ ಇನ್ನೊಂದು ಬಾರಿ ಸ್ವೀಟ್ ತಿನ್ನೋಕ್ಕೆ ಮುಂಚೆ ಒಂದು ಸ್ವಲ್ಪ ಖಾರ ತಿನ್ನೋಣ ಅಂತ ಇದನ್ನು ತೊಗೊಂಡಿದ್ದೆ. ಹನಿ ಕೇಕ್ ತಿನ್ನೋಣ. ಹನಿ ಕೇಕ್ ತಿಂದಮೇಲೆ ಇವರು ಬಾದಾಮ್ ಮಿಲ್ಕು ಕೋಲ್ಡು ಸಿಗುತ್ತೆ, ಹಾಟು ಸಿಗುತ್ತಂತೆ. ಫಸ್ಟು ಕೋಲ್ಡ್ ಬಾದಾಮ್ ಮಿಲ್ಕ್ನ ಟ್ರೈ ಮಾಡೋಣ. ಅಲ್ಲಿಗೆ ಏನು ಮಾಡ್ಕೊಳ್ಳೋಣ ಸಾಕು ಅನಿಸುತ್ತೆ. ಯಾಕಂದರೆ ಸ್ವೀಟು, ಕಪ್ ಕೇಕು ಸ್ವೀಟು, ಹನಿ ಕೇಕು ಸ್ವೀಟು, ಜೊತೆಗೆ ಬಾದಾಮ್ ಮಿಲ್ಕ್ ಕೂಡ ಅದು ಒಂದು ಸ್ವಲ್ಪ ಸ್ವೀಟಾಗಿರುತ್ತೆ. ನೆಕ್ಸ್ಟ್ ಹನಿ ಕೇಕ್ ಟ್ರೈ ಮಾಡಿ, ಬಾದಾಮ್ ಮಿಲ್ಕ್ನ ಟ್ರೈ ಮಾಡೋಣ. ಇವರ ಫೇಮಸ್ ಹನಿ ಕೇಕು ಇದನ್ನ ಟ್ರೈ ಮಾಡಲೇಬೇಕು ಸರ್, ಮಾಡಲೇಬೇಕಂತ ಅವ್ರು ಕೊಟ್ಟರು. ಇದರಲ್ಲೂ ಕೂಡ ಸೇಮ್ ನೋಡಿ, ಪ್ರೆಸ್ ಮಾಡಿದ್ರೆ ಶುಗರ್ ಸಿರಪ್ಪು ಜೊತೆಗೆ ಹನಿ ಎರಡೂ ಕೂಡ ಆಚೆ ಬರುತ್ತೆ. ಅಂದರೆ ಹೀರ್ಕೊಂಡು ಊದ್ಕೊಳ್ಳುತ್ತಲ್ಲ, ಹಂಗೆ ಊದ್ಕೊಂಡಿದೆ. ಟ್ರೈ ಮಾಡೋಣ. ಸರಿ ಅಂಕಲ್. ಇಲ್ಲ ಪರವಾಗಿಲ್ಲ, ಮಾಡ್ಕೊಬಂದೆ ನಾನು. ಟೇಸ್ಟ್ ವೈಸು ಇದು ಕೂಡ ಬೆಸ್ಟ್ ಇದೆ. ಜೊತೆಗೆ ಇವರು ಆ ಒಂದು ಇದನ್ನ ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕಾದ್ರೆ ಜಾಯಿಕಾಯಿ ಮತ್ತು ಏಲಕ್ಕಿನ ಹಾಕ್ತಾರಲ್ಲ, ಅದ್ರ ಫ್ಲೇವರು ತಿನ್ನಬೇಕಾದ್ರೆ ಹಂಗೆ ಗೊತ್ತಾಗುತ್ತೆ. ಒಂದು ಹನಿ ಕೇಕ್ ತಿಂತಾಯಿದ್ದೀವೋ ಅಥವಾ ಹನಿನೇ ತಿಂತಾಯಿದ್ದೀವೋ ಆ ಥರ ಫೀಲ್ ಕೊಡುತ್ತೆ. ಜೊತೆಗೆ ಇವ್ರು ಹಾಕಿರೋಂಥ ಕೊಬ್ಬರಿ ತುರಿ ಅದು ಕೂಡ ಅಲ್ಲಲ್ಲಿ ಆವಾಗ ಸಿಗಬೇಕಾದ್ರೆ ಮಜಾ ಕೊಡುತ್ತೆ. ಪುಡಿ ಆಗ್ತದೆ ಬಾಯಿಗಿಟ್ಟ ತಕ್ಷಣ. ಬೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕೇಕು 20 ರೂಪಾಯಿ. ಸೊ ಆ ಒಂದು ಕಾರಣಕ್ಕೇ ಇವರು ಒಂದು 7-8 ಟ್ರೈ ಮಾಡ್ತಾರಂತೆ. ಬೆಳಗ್ಗೆ ಶುರು ಮಾಡೋದು ಒಂದು 12:30, 1 ಗಂಟೆ, 1:30 ಆ ಟೈಮಲ್ಲಿ ಮುಕ್ಕಾಲು ಭಾಗ ಖಾಲಿಯಾಗಿರುತ್ತೆ. ಸಂಜೆವರೆಗೂ ಡ್ರ್ಯಾಗ್ ಮಾಡೋದೇ ಕಷ್ಟ ಆಗುತ್ತೆ ಸರ್. ಅದಕ್ಕೆ ನಾವು ಸ್ಟಫ್ನ ರೆಡಿ ಮಾಡಂದರೆ ಕೇಕ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾವಾಗ ಕ್ರೌಡ್ ಬರ್ತಾರೋ ಅಥವಾ ಕೇಳ್ತಾರೋ ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ಮತ್ತೆ ಹನಿ ಮತ್ತು ಶುಗರ್ ಸಿರಪ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊಡ್ತಾ ಇರ್ತೀವಿ. ಇದಕ್ಕಂತೂ
ಹೆವಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರು. ಯಾಕೆ ಡಿಮ್ಯಾಂಡ್ ಅಂದರೆ ಈ ಒಂದು ಕಾರಣಕ್ಕೆ, ಟೇಸ್ಟು ತಿನ್ನಬೇಕಾದ್ರೆ ಈ ಕೇಕ್ ಕ್ವಾಲಿಟಿ ಆಗಲಿ, ಕೇಕ್ ಬಾಯಿಗೆ ಇಟ್ಟ ತಕ್ಷಣ ಕರಗೋಗುತ್ತಲ್ಲ, ಜೊತೆ ಕರಗೋಗ್ತಿದ್ದಂಗೆ ಆ ಸ್ವೀಟ್ ತಿಂದಾದ್ಮೇಲೆ ಆ ಸ್ವೀಟ್ ಫ್ಲೇವರ್ ಇದೆಯಲ್ಲ, ಒಂದು 10 ನಿಮಿಷ ಆ ಸ್ವೀಟ್ ಫ್ಲೇವರ್ ಬಾಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಸಾಕು, ಹೆವಿ ಸ್ವೀಟ್ ಆಗೋಯ್ತು. ಹಿಂಗೆ ತಿಂತಾಯಿದ್ರೆ ಮೇಲ್ಕೋಬೇಕಾಗುತ್ತೆ. ನಾನೊಂದು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ, ಆದರೂ ಕೂಡ ಇದು ಇಷ್ಟ ಆಯಿತು. ನೆಕ್ಸ್ಟ್ ಐಟಮು ಇವರ ಬಾದಾಮ್ ಮಿಲ್ಕ್ನ ಟ್ರೈ ಮಾಡೋಣ. ಅಂಕಲ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಅಂಕಲ್? ಶೇಷಾದ್ರಿ ಅಯ್ಯಂಗಾರ್. ಅಯ್ಯಂಗಾರ್ ಬೇಕ್ರಿ ಎಷ್ಟು ವರ್ಷ ಆಯ್ತು ಶುರು ಮಾಡಿ? 55 ವರ್ಷ ಆಯ್ತು. 55 ವರ್ಷ ಆಯ್ತು. ಓಕೆ, ನಿಮ್ಗೆ ಏಜ್ ಎಷ್ಟು? ನಾನು 77, 77. 77. ನೀವು 20 ವರ್ಷ ಇದ್ದಾಗ ಶುರು ಮಾಡಿದ್ದು? ನೀವೇ ಶುರು ಮಾಡಿದ್ದ? ಓಕೆ, ಸಿಕ್ಕಾಬಟ್ಟೆ ಪಾಪ್ಯುಲರ್, ಜನ ಬರ್ತಾರೆ, ಅನಿಕೆ ತಗೊಂಡು ಹೋಗ್ತಾರೆ. ಏನ್ ಹೇಳ್ತೀರಾ ಕ್ರೌಡ್ ಬಗ್ಗೆ? ಯಾವ್ದ್ರ ಬಗ್ಗೆ ಹೇಳ್ತೀರಿ? ಜನ ಬರ್ತಾರಲ್ಲ, ಏನ್ ಹೇಳ್ತೀರಿ ಅಂತ. ತುಂಬಾ ಚೆನ್ನಾಗಿದೆ, ಎಲ್ಲೂ ಈ ಟೇಸ್ಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಕೊಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲೂ ಟೇಸ್ಟ್ ಕೊಡೋದಿಲ್ಲ, ಬೆಂಗಳೂರು ಮೈಸೂರು ಎಲ್ಲೂ ಈ ಟೇಸ್ಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಓಕೆ ಓಕೆ, ನೀವು ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿಗೆ? ಬೆಳಿಗ್ಗೆ 4 ಗಂಟೆ ಬರ್ತೀನಿ ಸರ್. ಬೆಳಿಗ್ಗೆ 4 ಗಂಟೆಗೆ ಬರ್ತೀರಾ? ಸಂಜೆವರೆಗೂ ಇರ್ತೀರಾ? ಸಂಜೆವರೆಗೂ ಓ, ಈ ಏಜ್ ಅಲ್ಲೂ ನೋಡಿ ದುಡಿತಾ ಇದ್ದೀರಾ. ಮಗ ಇತ್ತಲ್ಲ. ನಮ್ಮ ಏಜ್ ಅವರು ಸುಮ್ಮನೆ ಅಟ್ಟೆ ಹೊಡ್ಕೊಂಡು ತಿರುಗಾಡ್ತಾ ಇರ್ತಾರೆ. 70 ವರ್ಷ ಆದ್ರೂ ಬೆಳಗಿನ ಜಾವ 4 ಗಂಟೆಗೆ ಬರ್ತಾ ಇದ್ದೀರಾ. ಡೈಲಿ ಬರ್ತೀರಾ? ಡೈಲಿ ಬರ್ತೀನಿ. ಓಕೆ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು ಸರ್. ಫೈನಲ್ ಐಟಮು ಬಾದಾಮ್ ಮಿಲ್ಕ್, ಫುಲ್ ಸ್ವೀಟು, 2 ರೀತಿ ಹನಿ ಕೇಕ್, ಜೊತೆಗೆ ಪಕೋಡ. 2 ಪಕೋಡ ಒಂದು ಸ್ವಲ್ಪ ಖಾರ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಯಿತು. ಬಟ್ 2 ರೀತಿ ಹನಿ ಕೇಕ್ ತಿಂದಮೇಲೆ ಬಾಯ ಪೂರ್ತಿ ಸ್ವೀಟ್ ಆಗಿದೆ. ಕೊನೆಗೆ ಸ್ವೀಟ್ ಬಾದಾಮ್ ಮಿಲ್ಕ್ ಎಂಡಿಂಗ್ ಚೆನ್ನಾಗಿರುತ್ತೆ ಸರ್. ಕುಡೀರಿ, ಕೋಲ್ಡ್ ಬಾದಾಮ್ ಮಿಲ್ಕ್ ಅಂತ ಕೊಟ್ಟರು. ಇವ್ರ ಹತ್ರ ಕೋಲ್ಡ್ ಸಿಗುತ್ತೆ, ಹಾಟು ಸಿಗುತ್ತೆ. ಕುಡಿಯೋಣ. ಚೆನ್ನಾಗಿದೆ ಬಾದಾಮ್. ಪ್ರತಿಯೊಂದು ಐಟಮ್ ಕೂಡ ಇವರೇ ಪ್ರಿಪೇರ್ ಮಾಡ್ತಾರಂತೆ, ಪೌಡ್ರ್ ಯೂಸ್ ಮಾಡಲ್ವಂತೆ. ಜೊತೆಗೆ ಕುಡಿಬೇಕಾದ್ರೆ ಪ್ರತಿಯೊಂದು ಊಟದಲ್ಲೂ ಕೂಡ ಬಾದಾಮ್ ಫ್ಲೇವರು, ಏಲಕ್ಕಿ ಯೂಸ್ ಮಾಡೋದು, ಏಲಕ್ಕಿ ಫ್ಲೇವರು ಸಕ್ಕತ್ತಾಗಿ ಗೊತ್ತಾಗ್ತದೆ. ಖಾರ ತಿಂದ್ಬಿಟ್ಟು ಬಾದಾಮ್ ಮಿಲ್ಕ್, ಕೋಲ್ಡ್ ಬಾದಾಮ್ ಮಿಲ್ಕ್ ಕುಡಿದ್ರೆ ನಿಜವಾಗ್ಲೂ ಒಂದು ಬೆಸ್ಟ್ ಫಿನಿಶ್ ಆಗಿರುತ್ತೆ. ಇವ್ರ ಹತ್ರ ಖಾರ ಬಂದು ಕೂಡ ಇದೆ ಅಂದರು. ಸರ್ ಆಗಲ್ಲ, ಈಗಲೇ ಹೆವಿ ಆಗಿದೆ, ಸ್ವೀಟ್ ಜಾಸ್ತಿ ಆಗಿದೆ ಅಂದರೆ. ರೋಸ್ಟ್ ಇದೆ ಅಂದರು. ರೋಸ್ಟ್ ತಿನ್ನೋಕ್ಕಾಗಲ್ಲ ಸರ್, ಸಾಕು ಏನು ಮಾಡ್ಕೊತೀನಿ ಅಂದ್ಬಿಟ್ಟು ಬಾದಾಮ್ ಮಿಲ್ಕಲ್ಲಿ ಏನು ಮಾಡ್ಕೊತಿದ್ದೀನಿ. ಸೊ ನೀವೇನಾದರೂ ಈ ಜಾಗ ಕೇಳಿದರೆ ಅಥವಾ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ತಿಳಿಸಿ. ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಮಾದೇಶ್ವರ ಬೆಟ್ಟದಿಂದ ಬರಬೇಕಾದ್ರೆ ಅಂಬೇಡ್ಕರ್ ಸರ್ಕಲ್ಲು ಲೆಫ್ಟ್ ಸೈಡು, ಬೆಂಗಳೂರಿಂದ ಬರಬೇಕಾದ್ರೆ ಅಂಬೇಡ್ಕರ್ ಸರ್ಕಲ್ಲು ರೈಟ್ ಸೈಡು, ಮೈಸೂರಿಂದ ಬರಬೇಕಾದ್ರೆ ಇಲ್ಲೊಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಬಂದರೆ ಅಂಬೇಡ್ಕರ್ ಸರ್ಕಲ್ ಸಿಗುತ್ತೆ. ಯಾರನ್ನೇ ಕೇಳಿದ್ರು ಕೂಡ ಅಯ್ಯಂಗಾರ್ ಬೇಕ್ರಿ ಎಲ್ಲಿದೆ ಅಂತ ಹೇಳಿದ್ರೆ ಲೊಕೇಶನ್ ತಿಳಿಸ್ಕೊಡ್ತಾರೆ. ಇಲ್ಲ ನಿಮಗೆ ಪೊಲೀಸ್ ಸ್ಟೇಷನ್, ಕೊಳ್ಳೇಗಾಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಈ ಒಂದು ಅಂಗಡಿ ಬರೋದು. ಸುಮಾರು 53 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಬೇರೆ. ಬೆಂಗಳೂರಿಂದ ಲಿಟ್ರಲ್ಲಾಗಿ ಜನ ಬಂದು ಬಾದಾಮ್ ಮಿಲ್ಕು ಮತ್ತು ಇವರು ಬಿಸ್ಕೆಟ್ಗಳನ್ನ ಪಾರ್ಸಲ್ ತೊಗೊಂಡು ಹೋಗೋದಾಗಲಿ, ಹನಿ ಕೇಕ್ನ ಒಂದಲ್ಲ 2 ತಿನ್ಕೊಂಡು ಹೋಗ್ತಾರಂತೆ. ಸೊ ಈ ಜಾಗದ ಬಗ್ಗೆ ಕೇಳಿದ್ರೆ ನನ್ನ ಕಮೆಂಟ್ ತಿಳಿಸಿ. ಇನ್ನು ಕೇಳಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ, ಇವರ ಕೇಕ್ನ ಟ್ರೈ ಮಾಡಿ, ಜೊತೆಗೆ ಹನಿ ಕೇಕ್ ಟ್ರೈ ಮಾಡಿ, ಏನೇನು ಐಟಮ್ ಸಿಗುತ್ತೋ ಎಲ್ಲ ಕೂಡ ಟ್ರೈ ಮಾಡಿ. ಬಾದಾಮ್ ಮಿಲ್ಕ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಫುಡ್ಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇದೇ ಥರ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.